ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫೈನಲಿ GNM ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ನಾಳೆಯಿಂದ ರಿಲೀಸ್ ಆಗ್ತಾ ಇದೆ. ಈ ಒಂದು ವೆಬ್ಸೈಟ್ ಇಲ್ಲಿ ನಿಮಗೆ ಲಿಂಕನ್ನು ಕೊಡ್ತಾರೆ. ಇಲ್ಲಿ ಲಿಂಕನ್ನು ಕೂಡ ಕೊಡ್ತಾರೆ. ಇಲ್ಲಪ್ಪ ಅಂದರೂ ಕೂಡ ನಾನು ಲಿಂಕನ್ನು ಬಿಟ್ಟಾಗ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಇಲ್ಲಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಲಿಂಕ್ ಓಪನ್ ಆಗುತ್ತಾ. ಇಲ್ಲಿ ನಿಮಗೆ ನನ್ನ ವಿಡಿಯೋ ಸಿಗುತ್ತೆ. ನಿಮಗೆ ಇಲ್ಲಿದೆಯಲ್ಲ, ಇದು ನನ್ನ ವಿಡಿಯೋ. ಇಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೂ ನಾಳೆ ಕಾಲೇಜ್ ಸೆಲೆಕ್ಷನ್ ಹೇಗೆ ಮಾಡ್ಕೋಬೇಕು ಅನ್ನೋದು ಪ್ರೊಸೀಜರ್ ಇದೆ. ಸೊ ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ, ನೀವು ಒಂದು ಅಪ್ಲಿಕೇಶನ್ ಈ ಥರ ಲಿಂಕನ್ನು ಕೊಡ್ತಾರೆ. ಹೋದ ವರ್ಷದಿದ್ದು ಇಲ್ಲಿ ಚೇಂಜ್ ಆಗುತ್ತೆ. ಇದು 24, 25 ಇದೆ, 25, 26 ಅಂತ ನಾಳೆಗೆ ಆಗುತ್ತಾ. ಆಮೇಲೆ ಏನಂದರೆ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಓಪನ್ ಆದಾಗ ಡೈರೆಕ್ಟ್ ಲಿಂಕನ್ನು ಕೊಡ್ತೇನೆ. ಅವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಈ ವಿಡಿಯೋದಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸ್ವಲ್ಪ ಏನಾಗುತ್ತೆ ಅಂದ್ರೆ ಲೆಂದಿ ಆಗುತ್ತೆ ವಿಡಿಯೋ. ಲೆಂದಿ ಅಂದರೂ ಕೂಡ 3-4 ನಿಮಿಷ ಆಗುತ್ತೆ. ಸೊ ಯಾವೆಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ ಅನ್ನೋದನ್ನು ಇಲ್ಲಿ ನಿಮಗೆ ಮಾಹಿತಿ ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಸಬ್ಸ್ಕ್ರೈಬ್ ನಮ್ಮದು ಫ್ರೀ ಇದೆ. ಯಾವುದೇ ಥರಂಥ ಸಬ್ಸ್ಕ್ರೈಬರ್ಗೆ ಪೇಮೆಂಟ್ ಇಲ್ಲ. ಮತ್ತು ನಾನು ಲೈವಲ್ಲಿ ಕೂಡ 4 ಗಂಟೆ ನಂತರ ಲೈವಲ್ಲಿ ಕೂಡ ಬರ್ತೇನೆ. ಅವಾಗ ಕೂಡ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಎಲ್ಲ ಫ್ರೀ ಇದೆ ನಮ್ಮಲ್ಲಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್ ನೋಡಿ, ಡಾಕ್ಯುಮೆಂಟ್ಸ್ ಏನು ಬೇಕು, 2025ನೇ ಸಾಲಿನ GNM ಅರ್ಜಿ ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ಗಳು. ಸೊ ನೆನಪಿಟ್ಟುಕೊಳ್ಳಿ, ನೀವು ಎಲ್ಲ ರೆಡಿ ಮಾಡ್ಕೋಬೇಕಾಗತ್ತಾ. ಆಮೇಲೆ ಯಾಕಂದರೆ ಇದು ಬರೀ ನಿಮಗೆ 7 ದಿನಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ನಾಳೆಯಿಂದ ಸ್ಟಾರ್ಟ್ ಆಗಿ 26ಕ್ಕೆ ಕ್ಲೋಸ್ ಆಗುತ್ತೆ. ಅಂದರೆ 6 ದಿನ ಲೆಕ್ಕ ರೀ, 7 ದಿನವೂ ಅಲ್ಲ, 6 ದಿನ ಲೆಕ್ಕ. ಸೊ ಏನು ಡಾಕ್ಯುಮೆಂಟ್, ಒಂದನೇದು ಪಾಸ್ಪೋರ್ಟ್ ಸೈಜ್ ಫೋಟೋ, ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಎರಡನೇದು ಒಂದು ಬಿಳಿಯ ಹಾಳೆಯಲ್ಲಿ ನಿಮ್ಮ ಸಿಗ್ನೇಚರ್ ಇರಬೇಕು. ಬಿಳಿ ಹೇಳಿದೆ ಯಾಕಂದ್ರೆ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತಾ, ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತಾ. ಮೂರನೇದು SSLC ಒರಿಜಿನಲ್ ಮಾರ್ಕ್ಸ್ ಕೊಡಬೇಕು. ನೋಡಿ, ಎಲ್ಲನೂ ಒರಿಜಿನಲ್ ಬೇಕೇ ಬೇಕು. ನೀವು ನನಗೆ ಮತ್ತೆ ಕ್ವಶನ್ ಕೇಳಕ್ಕೆ ಹೋಗ್ಬೇಡ್ರಿ, ಜೆರಾಕ್ಸ್ ಇದೆ ನಡೀತದ ಅಂಥೇಳಿ. ಇಲ್ಲ, ಒರಿಜಿನಲ್ಲೇ ಬೇಕು. ಆಮೇಲೆ PUC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ಲೇ ಬೇಕು. ಇಲ್ಲ ಸರ್, ನಾವು ಈ ವರ್ಷ ಫ್ರೆಶರ್ ಇದ್ದೀವಿ, 3ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀವಿ, ಇನ್ನೂ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂದರೆ ನಡೀತಿದೆ, ಅಂಥವ್ರಿಗೆ ಓಕೆ. ಹಳಬರಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಲೇಬೇಕು. ಆಮೇಲೆ ಇನ್ನೇದೇನಪ್ಪ ಅಂತಂದ್ರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್, ಇದು ಕೂಡ ಒರಿಜಿನಲೇ ಬೇಕು. ಓಕೆ. ಸೊ ಅದಾದಮೇಲೆ ಅಂತ ಏನಪ್ಪ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ವೆರಿ ಇಂಪಾರ್ಟೆಂಟ್ ಇದೆ. ಸ್ಟಡಿ ಸರ್ಟಿಫಿಕೇಟ್ ಸ್ವಲ್ಪ ನಾನು ಡೀಟೇಲ್ಸಾಗಿ ಮಾಹಿತಿ ಕೊಡ್ತೇನೆ. ಸ್ಟಡಿ ಸರ್ಟಿಫಿಕೇಟಿಗೆ ಮಿನಿಮಮ್ 7 ವರ್ಷ, ಅಂದರೆ 1 to 7th ತನಕನೂ ನಡೀತಿದೆ, ಅಥವಾ ಒಟ್ಟು 7 ವರ್ಷ ಇರಬೇಕು. ಅಂದರೆ 1 to 10 ತನಕ ನೀವು 7 ವರ್ಷ. ಇದರಲ್ಲಿ ಯಾವುದಾದ್ರೂ 10th ನಡೀತೈತೆ, 1 to 10 ತನಕ ನಡೀತಿದೆ. ಒಟ್ಟು ಮಿನಿಮಮ್ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಸರ್, ನಂದು 1 to 10 ತನಕ ಕೊಟ್ಟಿದ್ದಾರೆ, ಏನು ಮಾಡಲಿ, ನಡೀತಿದೆ. 1 to 10 ತನಕನೂ ಇದ್ದರೂ ನಡೀತಿದೆ, 1 to 7 ತನಕ ಇದ್ದರೂ ನಡೀತಿದೆ. ಓಕೆ. 1 to 7 ತನಕನೂ ಇದ್ರೂ ನಡೀತಿದೆ, 1 to 9 ತನಕ ಇದ್ದರೂ ನಡೀತಿದೆ, 1 to 10 ತನಕನೂ ಇದ್ದರೂ ನಡೀತಿದೆ. ಯಾವುದು ಪ್ರಾಬ್ಲಮ್ ಇಲ್ಲ. ಯಾವುದನ್ನು ತೊಗೋಬೇಕು ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ, ಕನ್ನಡ ಮೀಡಿಯಮ್ ಇದ್ದರೂ ನಡೀತಿದೆ, ರೂರಲ್ ಇದ್ದರೂ ನಡೀತಿದೆ. ಇಲ್ಲ ಸಿಂಪಲಾಗಿ ಜಸ್ಟ್ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಬರೆಸ್ಕೊಂಡ್ರೂ ನಡೀತಿದೆ. ಇದರಲ್ಲಿ ಏನಿರಬೇಕು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಸಹಿ ಇರಲೇಬೇಕು. ಅಂದರೆ BEO ಸಹಿ ಇರಬೇಕು. ಸೊ ಇದೆಲ್ಲ ಅಂದರೆ ಇನ್ವ್ಯಾಲಿಡ್ ಆಗುತ್ತೆ, ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನ್. BEO ಸಿಗ್ನೇಚರ್ ಬೇಕೇ ಬೇಕು. ಓಕೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ನಿಮ್ಮದು ನೀವೇನಾದರೂ ಹೈದರಾಬಾದ್ ಕರ್ನಾಟಕದವರು ಆಗಿದ್ದರೆ HK ಸರ್ಟಿಫಿಕೇಟ್ ಇರಬೇಕು. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ PH ಸರ್ಟಿಫಿಕೇಟ್ ಇರಬೇಕು. ಅದಾದ ನಂತರ ಆಧಾರ್ ಕಾರ್ಡ್. ಓಕೆ, ಆಧಾರ್ ಕಾರ್ಡ್ ಇರಬೇಕು. ಸೊ ಇವೆಲ್ಲ ಡಾಕ್ಯುಮೆಂಟ್ಗಳು ನಿಮ್ಮಲ್ಲಿ ಇರಲೇಬೇಕು. ನಾಳೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇದರಲ್ಲಿ ಯಾವ್ದಾದ್ರು ಮಿಸ್ ಆದರೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದ್ರೆ, ನಿಮ್ಮಗಳಿಗೆ ಒಂದು ಫೋನ್ ನಂಬರ್ ಬೇಕು ರೀ. ಓಕೆ. ಸೊ ಫೋನ್ ನಂಬರ್, ನಿಮ್ಮ ಫೋನ್ ನಂಬರ್ ಬೇಕು, ವಾಲಿಡ್. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ OTP ಬರುತ್ತೆ. ಫೋನ್ ನಂಬರ್ ನಿಮ್ಮದೇ ಹಾಕಿ, ನೆಟ್ ಸೆಂಟರ್ದು ಕೊಡೋಕ್ಕೆ ಹೋಗ್ಬೇಡ್ರಿ, ನಿಮ್ಮದೇ ಫೋನ್ ನಂಬರ್ ತೊಗೊಳ್ರಿ. ಅದಾದ ನಂತರ ಇನ್ನೊಂದು ಏನಪ್ಪ ಅಂದರೆ ಇಮೇಲ್ ID. ಓಕೆ. ಸೊ ಇಮೇಲ್ ID ಕೂಡ ಇರಬೇಕು, ನಿಮ್ಮದೇ ಇರಬೇಕು. ನೆಟ್ ಸೆಂಟರ್ದವ್ರದ್ದು ತೊಗೊಳಕ್ಕೆ ಹೋಗಬೇಡಿ. ಓಕೆ. ಇದೆಲ್ಲ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.